ರವಿವರ್ಮಾ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಸಂಗೀತ ಮತ್ತು ಸಂಸ್ಕೃತಿಯ ಸೊಬಗು ಮೂಡಿಸಿದ ಭವ್ಯ ಮಹೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಿತು. ರವಿವರ್ಮಾ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆ ಹಡ್ಗಿಲ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಕಲಬುರಗಿಯ ಕನ್ನಡ ಸಾಹಿತ್ಯ ಪರಿಷತ್ನ ಕನ್ನಡ ಭವನದಲ್ಲಿ ಸಂಗೀತ ಸಾಂಸ್ಕೃತಿಕ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವು ಬೆಳಗ್ಗೆ 11:20ಕ್ಕೆ ಪ್ರಾರಂಭಗೊಂಡಿದ್ದು, ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಅಧ್ಯಕ್ಷರಾದ ವಿಜಯಕುಮಾರ್ ತೇಗಲ್ತಿಪ್ಪಿ, ಅತಿಥಿಗಳಾದ ಶರಣಗೌಡ ಅಲ್ಲಂಪ್ರಭು ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಅಧ್ಯಕ್ಷರಾದ ವಿಜಯಕುಮಾರ್ ತೇಗಲ್ತಿಪ್ಪಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶರಣಗೌಡ ಅಲ್ಲಂಪ್ರಭು ಪಾಟೀಲ್, ಉಪನಿರ್ದೇಶಕಿ ಜಗದೇಶ್ವರಿ ನಾಶಿ, ಡಾಕ್ಟರ್ ರಮೇಶ್ ಲಂಡನ್ಕರ್, ಸುರೇಶ್ ಎಲ್ ಶರ್ಮಾ ಹಾಗೂ ಡಾಕ್ಟರ್ ಅಣ್ಣಪ್ಪ ಎಸ್ಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅತಿಥಿಗಳಾಗಿ ಮಲ್ಲನಾಥ್ ದೇಶ್ಮುಖ್, ಕಲ್ಯಾಣ್ ಕುಮಾರ್ ಶೀಲ್ವನ್, ಪ್ರೊಫೆಸರ್ ರೇವಯ್ಯ ವಸ್ತ್ರದಮರ್ ಮತ್ತು ಗುರುಬಂಡಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಭುವನೇಶ್ವರಿ ಚುಮ್ಕೂಡ್, ಶೋಭಾದೇವಿ ಚಕ್ಕಿ, ಪದ್ಮಾವತಿ ಧನ್ನಿ, ರಾಜ್ಕುಮಾರಿ ಶ್ರೀದೇವಿ, ರಾಜೇಶ್ವರಿ ವಾಡಿ, ಜಗನ್ನಾಥ್ ಬಿ ಶೇಖ್ಜಿ, ಗಿರಿಮಲ್, ಇನ್ ಗುಲ್ಬರ್ಗಾ ವಾಹಿನಿಯ ಮಂಜುನಾಥ್ ಕುಲಕರ್ಣಿ, ಬಾದ್ಶಾ ಸೇರಿದಂತೆ ಅನೇಕ ಗಣ್ಯರಿಗೆ ಜಿಲ್ಲಾ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿತರಾದರು. ಇದರ ಜೊತೆಗೆ ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆ ಬೆಳಗ್ಗೆ 9:45ರಿಂದ 10:45ರವರೆಗೆ ನಡೆದಿದ್ದು, ಸ್ಥಳೀಯ ಕಲಾವಿದರು ತಮ್ಮ ಸೃಜನಾತ್ಮಕತೆಯನ್ನು ಪ್ರದರ್ಶಿಸಿದರು. ಸ್ಪರ್ಧೆಗೆ ಗೌರಿ ಗುರುದತ್ ಮತ್ತು ಜ್ಯೋತಿ ಅಕ್ಷಯ್ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಕಲಾವಿದರು ಮತ್ತು ವಿವಿಧ ಕ್ಷೇತ್ರಗಳ ಪ್ರಶಸ್ತಿ ಪುರಸ್ಕೃತರು ತಮ್ಮ ಕಲಾ ಪ್ರದರ್ಶನಗಳಿಂದ ಪ್ರೇಕ್ಷಕರನ್ನು ಮನೋರಂಜಿಸಿದರು. ಸ್ವಾಗತ ಹಾಗೂ ಪ್ರಾಸ್ತಾವಿಕವನ್ನು ಶಿವಶಂಕರ್ ಬಿ ನಿರ್ವಹಿಸಿದರು. ಡಾಕ್ಟರ್ ಮಾರುತಿ ಬೇಂದ್ರೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅಂತಿಮವಾಗಿ ಸಾಗರ್ ವಾಗ್ಮೋರೆ ವಂದನಾರ್ಪಣೆ ಸಲ್ಲಿಸಿದರು. ಕಾರ್ಯಕ್ರಮವು ಸಂಸ್ಕೃತಿ, ಸಾಹಿತ್ಯ ಮತ್ತು ಕಲೆಯ ಸಮನ್ವಯದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. On behalf of all the awardees, I take this opportunity from the bottom of my heart, my heartfelt gratitude to our Shivshankar sir, ಹಾಗೂ ಎಲ್ಲ ನಮ್ಮ ರವಿವರ್ಮಾ ಕಲಾ ಹಾಗೂ ಸಾಂಸ್ಕೃತಿಕ ಈ ಒಂದು ಸಂಘದಿಂದ ನಾನು ಹೃದಯಪೂರ್ವಕವಾಗಿ ವಂದನೆ ಹಾಗೂ ಕೃತಜ್ಞರಾಗಿದ್ದೇನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ತೆರೆಮರೆಯಲ್ಲಿ ಮಾಡಿದ ಸೇವೆಗೆ ಗೌರವಿಸಿದ್ದು ಬಹಳ ಸ್ತುತ್ಯ. ಇಂಥ ಗೌರವಕ್ಕೆ ಅವರನ್ನು ಆರಿಸಿ ಸನ್ಮಾನಿಸಿದ್ದಕ್ಕೆ ಶಿವಕುಮಾರ್ ಅವರಿಗೆ ಧನ್ಯವಾದ ಹೇಳಲೇಬೇಕು. ಜನಪದ ಅಂತಂದ್ರೆ ಇದು ಸಂಗೀತದ ಎಲ್ಲ ಸಂಗೀತದ ಮೂಲ ತರಹದಿ ಜನಪದ. ಅದರಿಂದೇ ಉಳಿದ ಶಾಸ್ತ್ರೀಯ ಸಂಗೀತ ಆಗಲಿ ಅವರೇ ಆಗಲಿ ಮೂಲ. ಅದು ಜಾನಪದ ಅನ್ನೋದಕ್ಕಿಂತ ಜ್ಞಾನಪದ ಅನ್ನೋದೇ ಶ್ರೇಷ್ಠ. ಯಾಕಂದ್ರೆ ಜನರ ಜ್ಞಾನವನ್ನು ಅವರ ಒಂದು ಹಾಡಿನ ರೂಪದಲ್ಲಿ ಬರುವಂಥದ್ದೇ ಜಾನಪದ. ಅದಕ್ಕೆ ಜಾನಪದ ಅನ್ನೋದಕ್ಕಿಂತ ಜ್ಞಾನಪದ ಅನ್ನೋದೇ ಹೆಚ್ಚು ಸೂಕ್ತ ನನ್ನ ಅನಿಸಿಕೆ. ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಶಿವಕುಮಾರ್ ಒಳ್ಳೆಯ ಛಾಯಾಗ್ರಾಹಕರು ಅಂಥವರು ಈ ನಮ್ಮನ್ನು ಕರೆಸಿ ಒಂದು ವೇದಿಕೆಗೆ ಕರೆಸಿ ಸನ್ಮಾನಿಸಿದ್ದಕ್ಕಾಗಿ ಮತ್ತು ಎಲ್ಲರನ್ನ ಆಹ್ವಾನಿಸಿದ್ದಕ್ಕಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಯಶಸ್ವಿಯಾಗಿ ನಡೆಯಲಿ. ಇನ್ನೂ ಹಲವಾರು ತೆರೆಮರೆಯ ಹಿಂದೆ ಸಾಧನೆ ಮಾಡಿದಂಥ ಸಾಧಕರಿಗೆ ಇದೇ ರೀತಿ ಪ್ರಶಸ್ತಿ ನೀಡುವಂತ ಬರಲಿ ಅಂತ ಆಶಿಸಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है।